ಮೊದಲನೇದಾಗಿ ನಮ್ಮ ಇನಾಗ್ರಲ್ ಪ್ರೇಯರ್ ಸಾಂಗಿನಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು, ಅಭಿನಂದನೆಗಳು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಮಾತಾಪಿತರು, ಗುರುಗಳು ದೇವರಿಗೆ ಸಮಾನ. ನಮ್ಮ ತಾಯಿ ತಂದೆ ಕೊಟ್ಟಂತಹ ಸ್ಫೂರ್ತಿ ಮತ್ತು ಆಶೀರ್ವಾದ ನಾನು ಈ ದಿನ ನಿಮ್ಮೆಲ್ಲರ ಎದುರು ಧೈರ್ಯವಾಗಿ ನಿಂತು ಗೌರವ ಸ್ಥಾನದಲ್ಲಿ ನಿಂತು ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಗುರುಗಳ ಮಾರ್ಗದರ್ಶನವು ಇದಕ್ಕೆ ಸಹಾಯ ಮಾಡಿದೆ. ಈ 3 ದೇವತೆಗಳಿಗೆ ಮೊದಲನೇದಾಗಿ ನನ್ನ ವಿನಮ್ರ ಪ್ರಣಾಮಗಳು. ನಾನು ಉಷಾ ಕುಳೂರ್, ದ ಪ್ರೆಸಿಡೆಂಟ್ ಆಫ್ ದಿ ಹವ್ಯಕ ಅಸೋಸಿಯೇಷನ್ ಆಫ್ ದಿ ಅಮೇರಿಕಾಸ್. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಸೇರಿದಂಥ ಎಲ್ಲ ಹವ್ಯಕ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ 20ನೇ ದ್ವೈವಾರ್ಷಿಕ ಸಮ್ಮೇಳನಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರನ್ನೂ ಇವತ್ತು ಇಲ್ಲಿ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಇಂಡಿಯಾದಿಂದಲೂ ಹಲವರ ಅಪ್ಪ ಅಮ್ಮಂದಿರು, ಸ್ನೇಹಿತರು, ಸಂಬಂಧಿಕರು ಬಂದು ಇಲ್ಲಿ ಉಪಸ್ಥಿತರಾಗಿದ್ದೀರಾ, ತುಂಬ ಸಂತೋಷ. ಖ್ಯಾತ ಗಾಯಕರಾದಂಥ ನಾಗಚಂದ್ರಿಕಾ ಭಟ್, ಧನುಷ್ ಜಗದೀಶ್, ಹಲವು ಸ್ಟ್ಯಾಂಡಪ್ ಕಾಮಿಡಿಗಳಿಂದ ಚಿರಪರಿಚಿತರಾದಂತಹ ವಿನಾಯಕ ಬಾಳೆ ಸರ್ ನಮ್ಮನ್ನು ಮನರಂಜಿಸಲಿಕ್ಕಿದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ಸಾಧಕರು, ಹಲವು ಪುಸ್ತಕಗಳ ಲೇಖಕರು, ನ್ಯೂರೋಪತಿ, ನೇಚರ್ ಕ್ಯೂರ್ ಇಂತಹ ಮೂಲಗಳಿಂದ ಸಮಾಜಕ್ಕೆ ಬಹಳಷ್ಟು ಕೊಡುಗೆ ನೀಡಿದಂತಹ ಡಾಕ್ಟರ್ ನಾರಾಯಣ್ ಹೆಗ್ಡೆ ಅವರು ಸಮಾಜದಲ್ಲಿ ಅವರ ಮುಂದಾಳುತ್ವ ಹಾಗೂ ಕೊಡುಗೆಗಳ ಬಗ್ಗೆ ನಮ್ಮೊಂದಿಗೆ ಶೇರ್ ಮಾಡಲಿಕ್ಕಿದ್ದಾರೆ. ಈ ಸಂಸ್ಥೆಯ ಸಂಸ್ಥಾಪಕ ಕುಟುಂಬಗಳು, ಎಲ್ಲ ಮಾಜಿ ಅಧ್ಯಕ್ಷವರಿಂದ ಹಾಗೂ ಅವರ ತಂಡದವರು, ನನ್ನ ಜೊತೆ 2 ವರ್ಷಗಳಿಂದ ಕಾರ್ಯನಿರ್ವಹಿಸಿದಂಥ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್, ಸ್ವಯಂಸೇವಕರು, ಟ್ರಸ್ಟಿಗಳು, ಹಲವಾರು ಯುವ ಸ್ನೇಹಿತರು, ಎಲ್ಲ ಸ್ನೇಹಿತರು ಇಲ್ಲಿ ಉಪಸ್ಥಿತರಾಗಿದ್ದೀರಾ. ಹಲವು ಕ್ಷೇತ್ರಗಳಲ್ಲಿ ಸಾಧಕರು, ಹಿಂದೂ ಸ್ಪಿರಿಚುವಲ್ ಕೇರ್ ಇನ್ಸ್ಟಿಟ್ಯೂಟಿನ ಸಂಸ್ಥಾಪಕರು, ಈ ಸಂಸ್ಥೆಯ ಸಂಸ್ಥಾಪಕ ಕುಟುಂಬಗಳಲ್ಲಿ ಒಬ್ಬರು, ಯುವ ಸಮುದಾಯದ ಮೇಲಿನ ಆತ್ಮೀಯತೆ ಇರುವಂಥ ಡಾಕ್ಟರ್ ನರಸ್ ಭಟ್ ಒಂದು ವಿಶೇಷವಾದ ಶೀರ್ಷಿಕೆಯ ಮುಂದೆ ಅವಲೋಕನವನ್ನು ನಮ್ಮ ಮುಂದೆ ಶೇರ್ ಮಾಡಲಿಕ್ಕಿದ್ದಾರೆ. ಇನ್ನು ಯಕ್ಷಮಿತ್ರ ತಂಡ, ಶಾಸ್ತ್ರೀಯ ಸಂಗೀತ ಹಾಗೂ ಹಲವಾರು ಕಾರ್ಯಕ್ರಮಗಳ ಪ್ರತಿಭಾವಂತ ಕಲಾವಿದರು, ಕೊರಿಯೋಗ್ರಫರ್ಸು, ಯುವ ಸ್ನೇಹಿತರು ಎಲ್ಲರೂ ಇಲ್ಲಿದ್ದೀರಾ. ಎಲ್ರಿಗೂ ವಿಶೇಷವಾದ ಆದರವಾದ ಸ್ವಾಗತ, ಸುಸ್ವಾಗತ ಮತ್ತೊಮ್ಮೆ. Last but not the least, I would like to extend my warm welcome to Upper Merial School administrative staff, sound and lighting tech Jim, and also our sound tech gift son. ಎಂಟರ್ಟೈನ್ಮೆಂಟ್ ಅಥವಾ ಮನೋರಂಜನೆ ಅನ್ನೋದು ಹೊಸತೇನಲ್ಲ, ಎಲ್ರಿಗೂ ಬೇಕಾಗಿರುವಂಥ ವಿಷಯ. ಮನುಷ್ಯ ಜೀವನದುದ್ದಕ್ಕೂ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ಅನ್ವೇಷಣೆ ಮಾಡ್ತಾ ಬಂದಿದ್ದಾನೆ. ನಾವು ನಮ್ಮ ಇತಿಹಾಸ ನೋಡೋಕ್ಕೆ ಹೋದರೆ ಜನರು ಮನೋರಂಜನೆಗೋಸ್ಕರ ಹಬ್ಬಗಳ ಆಚರಣೆ ಇರ್ಬೋದು, ವಿಶೇಷ ಕಾರ್ಯಕ್ರಮಗಳಿರ್ಬೋದು, ಯಕ್ಷಗಾನ ಬಯಲಾಟದಂತಹ ಪ್ರದರ್ಶನಗಳೇ ಇರ್ಬೋದು, ಇವುಗಳನ್ನು ಆಚರಿಸಲಿಕ್ಕೆ, ನೋಡಲಿಕ್ಕೆ ಮೈಲುಗಟ್ಟಲೆ ಹೋಗ್ತಿದ್ದದ್ದು ನಮಗೆಲ್ರಿಗೂ ನೆನಪಿದೆ, ನೋಡಿದ್ದೇವೆ. ಆದರೆ ನಾವು ಈಗಿರೋ ಕಾಲದ ತಾಂತ್ರಿಕ ಪ್ರಗತಿಯು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ನಮಗೆ ಇಂಥ ಒಂದು ದೊಡ್ಡ ಸಭಾಂಗಣದಲ್ಲಿ ಎಲ್ಲರೂ ಭೇಟಿಯಾಗುವ ಅವಕಾಶ ಮಾಡಿಕೊಟ್ಟಿದೆ. ತುಂಬ ಹೆಮ್ಮೆಯ ವಿಷಯ. 1982ರಲ್ಲಿ HA ಸ್ಥಾಪನೆಯಾಯಿತು. 42 ವರ್ಷಗಳಿಂದ ನಮ್ಮ ಶ್ರೀಮಂತ ಸಂಸ್ಕೃತಿ, ಸಂಪ್ರದಾಯಗಳು ಹಾಗೂ ಎಲ್ಲ ವಯೋಮಾನದವರ ಬಾಂಧವ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಹೆಮ್ಮೆಯ ವೇದಿಕೆ ನಮ್ಮ ಈ ಹವ್ಯಕ ಅಸೋಸಿಯೇಷನ್ ಆಫ್ ದಿ ಅಮೇರಿಕಾಸ್. ಸ್ವಯಂ ಸೇವಕರಿಂದಲೇ ನಡೀತಾ ಬಂದಂತಹ ಸಂಸ್ಥೆ ಇದು. ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಎಲ್ಲ ಸ್ಥಾನದಲ್ಲಿರೋರು ಸ್ವಯಂ ಸೇವಕರೇ. ನಾನು ವಾಷಿಂಗ್ಟನ್ DC ಪೆಂಟಗನ್ ಹತ್ತಿರ ಏರ್ಫೋರ್ಸ್ ಮೆಮೋರಿಯಲ್ ನೋಡೋಕ್ಕೆ ಕಳೆದ ವರ್ಷ ನಮ್ಮ ಕುಟುಂಬದ ಜೊತೆ ಹೋಗಿದ್ವಿ. ಅಲ್ಲಿ ಮೈ ರೋಮಾಂಚನವಾಗುವಂತಹ ಸ್ಮಾರಕಗಳು, ಫಲಕಗಳು, ಅದರಲ್ಲಿ ಬರೆದಂತಹ ಲಿಪಿಗಳು, ಅದರಲ್ಲಿ 2 ಲಿಪಿಗಳಂತೂ ನನಗೆ ತುಂಬ ಇಷ್ಟವಾದವು. ಸರ್ವಿಸ್ ಬಿಫೋರ್ ಸೆಲ್ಫ್. ನಮ್ಮ ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳಿದ್ದಾರೆ. ಇಟ್ಸ್ ಎ ಪ್ರಿವಿಲೇಜ್ ಟು ಸರ್ವ್ ಮ್ಯಾನ್ಕೈಂಡ್ ಬಿಕಾಸ್ ಇಟ್ ಈಸ್ ದ ಪ್ರೇಯರ್ ಟು ದ ಗಾಡ್ ಅಂತ ಹೇಳಿ. 2ನೇದು ಎಕ್ಸಲೆನ್ಸ್ ಇನ್ ಎವ್ರಿಥಿಂಗ್ ವಿ ಡೂ. ಫ್ಯೂಚರ್ ಈಸ್ ಆಲ್ವೇಸ್ ಡಿಸೈಡೆಡ್ ಬೈ ದೋಸ್ ಹೂ ಪುಟ್ ದೇರ್ ಇಮ್ಯಾಜಿನೇಷನ್ ಟು ವರ್ಕ್, who
ವರ್ಕ್ ಹಾರ್ಡ್ ಆ್ಯಂಡ್ ನಾಟ್ ಅಫ್ರೈಡ್ ಟು ರಿಸ್ಕ್ ಫೇಲ್ಯೂರ್. ಇದನ್ನು ಹೇಳಿದವರು ಜನರಲ್ ಬರ್ನಾರ್ಡ್ ಶೀವರ್, ಆರ್ಕಿಟೆಕ್ಟ್ ಆ್ಯಂಡ್ ಫಾದರ್ ಆಫ್ ಏರ್ ಫೋರ್ಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಂಸ್ಥಾಪಕ ಕುಟುಂಬಗಳಿಂದ ಹಿಡಿದು ಇಲ್ಲಿವರೆಗೂ ಹಲವರ ನಿಸ್ವಾರ್ಥ ಸೇವೆ, ನಿಷ್ಠೆ ಈ ಸಂಸ್ಥೆಯನ್ನು ಇಲ್ಲಿವರೆಗೂ ತಂದಿದೆ. ತುಂಬ ಹೆಮ್ಮೆಯ ವಿಷಯ. 1982ರಲ್ಲಿ 13 ರಿಜಿಸ್ಟ್ರೇಷನ್ಗಳಿಂದ ಶುರುವಾದಂಥ ಈ ಸಂಸ್ಥೆ ಇವತ್ತು 525 ಜನರನ್ನು ಇಲ್ಲಿ ಸೇರಿಸಿದೆ. ಎಲ್ರಿಗೂ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಮ್ಮ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಅಂತಹ ತಾಯ್ನಾಡನ್ನು ಬಿಟ್ಟು ನಾವು ಇಲ್ಲಿ ಬಂದು ಸ್ನೇಹಪರ ಸಮುದಾಯಗಳನ್ನು ಬೆಳೆಸಿದ್ದೇವೆ, ಹಬ್ಬಗಳನ್ನು ಆಚರಿಸ್ತೇವೆ. ಇದು ಇಲ್ಲಿ ನಮಗೊಂದು ಸಣ್ಣ ತಾಯ್ನಾಡನ್ನು ಸೃಷ್ಟಿಸಿದಂತಹ ಅನುಭವವನ್ನು ಕೊಟ್ಟಿದೆ, ಏಕತೆಯ ಮನೋಭಾವವನ್ನು ಸೃಷ್ಟಿಸಿದೆ. ಆದ್ದರಿಂದ ಈ 2 ದಿನಗಳ ಅವಧಿಯಲ್ಲಿ ನಾವು ಪರಸ್ಪರ ಸ್ನೇಹ ಸಂಬಂಧಗಳನ್ನು ಅನುಭವಿಸೋಣ, ಆಚರಿಸೋಣ. ಇನ್ನು ನವಯುವ ಯುಗ ಈ ಒಂದು ಸ್ವಾರಸ್ಯದೊಂದಿಗೆ ಈ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ. ಯುವ ಸಮುದಾಯದ ಒಂದು ಸೃಜನಶೀಲತೆ, ಅವರ ಕಾರ್ಯಕಾರಿ ಚಟುವಟಿಕೆಗಳು, ಸಮಾಜದಲ್ಲಿ ಹೊಸ ದೃಷ್ಟಿಕೋನ, ಈ ಸಂಸ್ಥೆಯನ್ನು ಇದೇ ರೀತಿಯಲ್ಲಿ ಮುನ್ನಡೆಸುವ ದಿಕ್ಕಿನಲ್ಲಿ ಸಕ್ರಿಯವಾಗಬೇಕು, ಹೊಸ ಪ್ರಜ್ಞೆಯನ್ನು ಮೂಡಿಸಬೇಕು. 2009ರಿಂದ ಇಲ್ಲಿವರೆಗೂ ನನಗೆ ಹಲವಾರು ಸ್ವಯಂ ಸೇವಕರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅಪರ್ಚುನಿಟಿ ಸಿಕ್ಕಿತ್ತು. ಕಲ್ಚರಲ್ ಕಮಿಟಿ, ಯೂತ್ ಫೋರಮ್, ಇನ್ನು ನಮ್ಮ ರೀಜನಲ್ಲು ನವೋದಯ ಕನ್ನಡ ಕೂಟದಲ್ಲೂ ನಾನು 4 ವರ್ಷಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ಹಲವು ಯುವ ಸ್ನೇಹಿತರೊಂದಿಗೆ ಇಂಟರ್ಯಾಕ್ಟ್ ಮಾಡುವ ಅವಕಾಶ ಸಿಕ್ಕಿತು ನನಗೆ. ಒಂದು ಸ್ಥಿರವಾದ ಅನುಭವ ಏನಂದರೆ, ದೇ ನೀಡ್ ಗೈಡೆನ್ಸ್. ಅವರಿಗೆ ಮಾರ್ಗದರ್ಶನ ಬೇಕು. ನಾವು ಇಂಡಿಯಾದಲ್ಲಿ ಬೆಳೆದಂತಹ ವಾತಾವರಣವೇ ಬೇರೆ. ವಿ ವೇರ್ ಲಿವಿಂಗ್ ವಿತ್ ಇಟ್. ನಮಗೆ ಹೊಸದಾಗಿ ಏನು ಮಾರ್ಗದರ್ಶನ ಬೇಕಾಗಿರಲಿಲ್ಲ. ಅವರು ನಮ್ಮನ್ನು ಅನುಸರಿಸ್ತಾರೆ. ಸೊ ಅದರಿಂದ ಮಕ್ಕಳನ್ನು ಹಬ್ಬ ಏನೇ ಆಚರಣೆಗಳಿದ್ದರೂ ಕರ್ಕೊಂಡು ಹೋಗಿ ನಮ್ಮನ್ನು ನೋಡಿ ಕಲಿತಾರೆ. ಏನೇ ಹೇಳಬೇಕಾದನ್ನು ಹೇಳಿ ನಮ್ಮನ್ನು ಕೇಳಿ ಕಲಿತಾರೆ. ಈ ಎಲ್ಲ ಅನುಭವವನ್ನು ಹಿಡ್ಕೊಂಡು ನಾನು ಒಂದು HAಯ ಯುವ ಸಮುದಾಯದ ರಚನೆ ಮಾಡಬೇಕು ಅಂತ ಇಷ್ಟಪಟ್ಟೆ. ಸೊ 2021ರಲ್ಲಿ HA ಯೂತ್ ಫೋರಮನ್ನು ರಚನೆ ಮಾಡಿದ್ವಿ. 30 ಮಕ್ಕಳಿಂದ ಶುರುವಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಆಗ ಇನ್ನೂ ಕೋವಿಡ್ ಟೈಮ್. ಈಗ 150ಕ್ಕೂ ಹೆಚ್ಚು ಯುವ ಸ್ನೇಹಿತರು ತುಂಬ ಸಕ್ರಿಯವಾಗಿ ಈ ಯೂತ್ ಫಾರಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಒಂದು ಸೃಜನಶೀಲತೆ, ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ತುಂಬ ಹೆಮ್ಮೆಯ ವಿಷಯ. ಎಲ್ಲ ಯುವ ಸ್ನೇಹಿತರಿಗೂ ನಮ್ಮ ಅಭಿನಂದನೆಗಳು, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಇನ್ನು HA ಕ್ರಿಯೇಟಿವ್ ಮೈಂಡ್ಸ್ ಯುವ ಸಂಪಾದಕರಿಂದಲೇ ನಡೀತಾ ಬರುವಂಥ ಒಂದು ಆ್ಯಕ್ಟಿವಿಟಿ ಗ್ರೂಪು. ಅವರು ಎಲ್ಲ ವಯೋಮಾನದವರ ಪ್ರತಿಭೆಗಳನ್ನು ಒಂದು ಆನ್ಲೈನ್ ಎಡಿಷನ್ ಆಗಿ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಎಲ್ಲ ಯುವ ಸಂಪಾದಕರಿಗೂ ಅವರ ಮಾರ್ಗದರ್ಶಕರಿಗೂ ನಮ್ಮ ಅಭಿನಂದನೆಗಳು. HA ಯಂಗ್ ಪ್ರೊಫೆಷನಲ್ ನೆಟ್ವರ್ಕ್ ಈ ಸಲ ಈಗ 100ಕ್ಕೂ ಹೆಚ್ಚು ಸದಸ್ಯರನ್ನು ಸೇರ್ಪಡೆ ಮಾಡಿಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆಯೇ HA ಪೇರೆಂಟ್ ನೆಟ್ವರ್ಕ್ ಕಾಮನ್ ಇಂಟ್ರೆಸ್ಟ್ ಇರುವ ಪೇರೆಂಟ್ಸ್ ಮತ್ತು ಅವರ ಮಕ್ಕಳಿಗೆ ಒಂದು ನೆಟ್ವರ್ಕಿಂಗ್ ಮಾಡುವಂತಹ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದೆ. ಇದರಲ್ಲೂ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. HPN ತಂಡಕ್ಕೆ ನಮ್ಮ ಅಭಿನಂದನೆಗಳು. ಇನ್ನು HA ಕೃಷಿಯು ಯಾಂತ್ರೀಕರಣದ ಮೂಲಕ ಆಧುನಿಕ ರೀತಿಯಲ್ಲಿ ನಮ್ಮ ಊರಲ್ಲಿ ಕೃಷಿಕರಿಗೆ ಸಹಾಯ ಮಾಡೋ ಉದ್ದೇಶದಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ಮಾರ್ಕೆಟಿಂಗ್ ಆ್ಯಂಡ್ ಟ್ರೇಡ್ ಆಪರ್ಚುನಿಟೀಸ್ ಹಿಯರ್ ಇನ್ US. ಇನ್ನು ಇಂಟ್ರೆಸ್ಟ್ ಇರುವ ಯಂಗ್ಸ್ಟರ್ಸ್ ಹಾಗೂ ಎಂಟ್ರಪ್ರೆನ್ಯೂರ್ಸನ್ನು ಯೂನಿವರ್ಸಿಟೀಸ್, ಪ್ರಾಜೆಕ್ಟ್ಸ್, ಹೀಗೆ ಇನ್ವೆಸ್ಟರ್ಸ್ ಜೊತೆ ಕನೆಕ್ಟ್ ಮಾಡೋದು. ಇನ್ನು ಜೈವಿಕ ರೋಗಗಳು ಅಥವಾ ಬಯೋಡಿಸೀಸ್ ಇದರ ಬಗ್ಗೆ ಜಾಗೃತಿ ಮೂಡಿಸೋದು, ರಾಸಾಯನಿಕಗಳ ಬಳಕೆ, ಕೆಮಿಕಲ್ಸ್ ಇದನ್ನು ಉಪಯೋಗಿಸೋದ್ರ ಬಗ್ಗೆ ಜಾಗೃತಿ ಮೂಡಿಸೋದು, ಹೊಸ ಕ್ರಾಪ್ ಪರ್ಯಾಯ ಬೆಳೆಗಳ ಬಗ್ಗೆ ಜಾಗೃತಿ ಮೂಡಿಸೋದು ಈ ಒಂದು ಆ್ಯಕ್ಟಿವಿಟಿ ಗ್ರೂಪಿನ ಉದ್ದೇಶವಾಗಿದೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. HA ಕೃಷಿ ತಂಡಕ್ಕೆ
ನಮ್ಮ ಅಭಿನಂದನೆಗಳು. ನಮ್ಮ ಎಲ್ಲ ನ್ಯೂಸ್ ಮಾಧ್ಯಮಗಳ ಮೂಲಕ ನಾವು ಮಾಡ್ತಿರೋ ಎಲ್ಲ ಚಟುವಟಿಕೆಗಳನ್ನು ಶೇರ್ ಮಾಡ್ತಾ ಬಂದಿದ್ದೇವೆ. HAA ವೆಬ್ ಚಾನೆಲ್, ಫೇಸ್ಬುಕ್, ಯೂಟ್ಯೂಬ್, HAA ಸುದ್ದಿ, ಇವುಗಳ ಮೂಲಕ ನಾವು ವಿಷಯಗಳನ್ನು ಶೇರ್ ಮಾಡ್ತಾ ಬಂದಿದ್ದೇವೆ. ಹಾಗೆಯೇ ಈಗ HAA ಹಲವು ಕ್ಷೇತ್ರಗಳಲ್ಲಿ ಚಾರಿಟಿ ವರ್ಕಲ್ಲಿ ತುಂಬ ಸಹಾಯ ಹಸ್ತ ಮಾಡ್ತಾ ಬಂದಿದೆ. ಮಾಯಿ ಕಾಳ್ಗಿಚ್ಚಿನ ನೆರವು, ಒಡಿಸ್ಸಾ ರೈಲು ದುರಂತದ ನೆರವು, ರೊನಾಲ್ಡ್ ಮೆಕ್ಡೊನಾಲ್ಡ್ ಹೌಸ್ನಲ್ಲಿ ದೀರ್ಘಾವಧಿ ಕಾಲದ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳ ಪೋಷಕರಿಗೆ ನೆರವು, ಡಾಕ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅವರಿಗೆ ಆರೋಗ್ಯ ರಕ್ಷಣೆಗೆ ನೆರವು. ಹೀಗೆ ಎಲ್ಲೆಲ್ಲ ಅಗತ್ಯ ಇದೆ ಅಲ್ಲೆಲ್ಲ HAA ಸಹಾನುಭೂತಿಯನ್ನು ತೋರಿಸ್ತಾ ಇದ್ದೇವೆ. ನಾವು ಸಹಾನುಭೂತಿಗೂ ಬದ್ಧರಾಗಿದ್ದೇವೆ. ಇನ್ನು ಹಲವಾರು ಆನ್ಲೈನ್ ಕಾರ್ಯಕ್ರಮಗಳನ್ನು ನಾವು HAA ರಂಗಮಂಚ ಚಾನೆಲ್ ಮೂಲಕ ಪ್ರಕಟಪಡಿಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಬಾಲಜೋಶಿಗಳು ಜ್ಞಾನ ಅರ್ಥಶಾಸ್ತ್ರದ ಮೂಲಕ ಹಲವಾರು ನೆಟ್ವರ್ಕಿಂಗ್ ಆಪರ್ಚುನಿಟಿ ಇನ್ ವೆರೈಟಿ ಆಫ್ ವೇಸ್ ಇದನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಾಲಜೋಶಿಗಳು ಮತ್ತು ಅವರ ತಂಡದವರಿಗೆ ನಮ್ಮ ಅಭಿನಂದನೆಗಳು. HAA ವಿದ್ಯಾನಿಧಿಯು ಇಂಡಿಯಾದಲ್ಲಿ ಅರ್ಹ ವಿದ್ಯಾರ್ಥಿಗಳಿಗೆ 13 ವಿದ್ಯಾರ್ಥಿ ವೇತನದಿಂದ 2013ರಲ್ಲಿ ವಿದ್ಯಾರ್ಥಿ ವೇತನ ಕೊಡುವ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದೆ. ಕಳೆದ ವರ್ಷ 84 ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಶ್ರೀಯುತ ವೆಂಕಟರಮಣ ಭಟ್ ಮತ್ತು ಅವರ ತಂಡದವರಿಗೆ ನಮ್ಮ ಅಭಿನಂದನೆಗಳು. ಹೀಗೆ ಎಲ್ಲ ವಯೋಮಾನದವರು ಎಲ್ಲ ಕ್ಷೇತ್ರಗಳಲ್ಲೂ ಸಹಕಾರ ಸಾಧನೆಗಳನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಈ ದಿವಸ ನಾವು ಬರೀ ವೈಯಕ್ತಿಕ ಸಾಧನೆಗಳಲ್ಲಿ ಮಾತ್ರ ಅಲ್ಲ, ಹವ್ಯಕ ಅಸೋಸಿಯೇಷನ್ ಆಫ್ ಅಮೇರಿಕಾ ಅನ್ನೋ ಒಂದು ದೊಡ್ಡ ಸಮುದಾಯದ ಸಾಮೂಹಿಕ ಯಶಸ್ಸನ್ನು ಆಚರಿಸ್ತಾ ಇದ್ದೇವೆ. ಬಿಗ್ ಚಿಯರ್ಸ್ ಟು ಅವರ್ ಶೇರ್ಡ್ ಟ್ರಯಮ್ಸ್. ನಾವು ಈ ಸಮಾವೇಶವನ್ನು ಶುರು ಮಾಡುವ ಮೊದಲ ಹಂತದಲ್ಲೇ ನಮಗೆ ಬಹಳಷ್ಟು ಸಹಕಾರ ಬಂತು, ರಿಜಿಸ್ಟ್ರೇಷನ್ ಮತ್ತು ಸ್ಪಾನ್ಸರ್ಶಿಪ್ಗಳ ಮೂಲಕ. ಇದಕ್ಕೆ ಕಾರಣ ಎಲ್ಲ ಚಾಪ್ಟರ್ನ VPಗಳು, ಟ್ರಸ್ಟಿಗಳು, ಕನ್ವೆನ್ಷನ್ ಕಮಿಟಿಗಳು, ಅದರಲ್ಲೂ ನಾರ್ತ್ ಈಸ್ಟ್ ಹವ್ಯಕ ಅಸೋಸಿಯೇಷನ್ ಆಫ್ ಅಮೇರಿಕಾದ ಎಲ್ಲ ಕುಟುಂಬದವರ ಪ್ರೀತಿ ಮತ್ತು ಬೆಂಬಲ ಇದಕ್ಕೆ ಕಾರಣವಾಗಿದೆ. ನಿಮ್ಮೆಲ್ಲರ ಈ ಸಹಕಾರ ಬೆಂಬಲ ನಮ್ಮಲ್ಲಿ ಯಾವತ್ತೂ ನೆನಪಲ್ಲಿ ಉಳಿಯುವಂಥದ್ದು. ತುಂಬ ಹೃದಯದ ಧನ್ಯವಾದಗಳು. ಇನ್ನು ಪ್ರೆಸಿಡೆಂಟ್ ಸ್ಥಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಇದು ಬರೀ ಒಂದು ಸೇವೆ ಮತ್ತು ಜವಾಬ್ದಾರಿಯ ಸ್ಥಾನ ಮಾತ್ರವಲ್ಲದೆ ಆಳವಾದ ಗೌರವ ಮತ್ತು ಪ್ರತಿಷ್ಠೆಯ ಸ್ಥಾನವಾಗಿದೆ. ನೀವೆಲ್ಲರೂ ಇಟ್ಟಂತಹ ನಂಬಿಕೆ ಮತ್ತು ನಾಯಕತ್ವದ ಸಾಕ್ಷಿಯಾಗಿದೆ. ಎಷ್ಟೇ ಸಣ್ಣ ಕೆಲಸ ಅದನ್ನು ಒಪ್ಪಿಕೋ, ಅಚ್ಚುಕಟ್ಟಾಗಿ ಮಾಡು, ಅನುಭವದ ಶ್ರೀಮಂತಿಕೆಯನ್ನು ಬೆಳೆಸ್ಕೋ, ನಿನ್ನ ಮೂಲಗುಣ ಯಾವತ್ತೂ ಶುಭ್ರವಾಗಿರಬೇಕು, ಮನಸ್ಸಿನ ಶುಭ್ರತೆ, ಕಾರ್ಯದಲ್ಲಿ ನಿಷ್ಠೆ, ಕರ್ತವ್ಯಕ್ಕಂತಲೂ ಮೀರಿ ಸಮಗ್ರತೆ ನಿನ್ನನ್ನು ಯಾವ ಸ್ಥಾನದಲ್ಲಿದ್ದರೂ ನಿನಗೆ ಒಂದು ಕಾನ್ಫಿಡೆನ್ಸ್, ಆತ್ಮಸಾಕ್ಷಿಯನ್ನು ಕೊಡ್ತದೆ ಅಂತ ಹೇಳಿದವರು ನಮ್ಮ ಅಪ್ಪ ಅಮ್ಮ. ಅವರ ಮಾತು 100ಕ್ಕೆ 100 ಸತ್ಯ. ದಿಸ್ ಹ್ಯಾಸ್ ಬೀನ್ ಎ ಗ್ರೇಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎ ವಂಡರ್ಫುಲ್ ಜರ್ನಿ ಫಾರ್ ಮೀ. ಥ್ಯಾಂಕ್ಸ್ ಟು ಮೈ ವಂಡರ್ಫುಲ್ ಪೇರೆಂಟ್ಸ್ and the teachers and who have been the guiding light behind my success and all the graceful opportunities that I received so far. ಈ ಸಮಯದಲ್ಲಿ ನಾನು ನನಗೆಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ನನ್ನ ಈ ಒಂದು ಪ್ರಯಾಣದಲ್ಲಿ ಜೊತೆ ಸೇರಿದಂತಹ ಗೋಪಾಲ್ ಮತ್ತು ಮಕ್ಕಳಾದ ಆಶಿಕಾ ಮತ್ತು ಅನೂಪ್ ಅವರಿಗೆ ನನ್ನ ತುಂಬ ಹೃದಯದ ಪ್ರೀತಿ ಮತ್ತು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಮ್ಮ ಈ 2 ದಿನಗಳು ಹಾಗೂ ಯಾವತ್ತು ನಮ್ಮ ಎಲ್ಲ ಸಮಯವೂ ಸ್ಫೂರ್ತಿ, ಸಹಯೋಗ, ಸಹಕಾರ ಮತ್ತು ಏಕತೆಯಿಂದ, ಒಗ್ಗಟ್ಟಿನಿಂದ ತುಂಬಿರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಆ ಭಗವಂತ ಎಲ್ಲರನ್ನೂ ಆಶೀರ್ವದಿಸಲಿ. ನಮಸ್ಕಾರ. ಈಗ ನಮ್ಮ ಕಲ್ಚರಲ್ ಕಮಿಟಿಯವರು ನಿಮಗೆ ಹಲವಾರು ಕಾರ್ಯಕ್ರಮಗಳನ್ನು ಕಳೆದ 2 ವರ್ಷಗಳಿಂದ ತಯಾರು ಮಾಡಿ ಪ್ರೆಸೆಂಟ್ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ. ವೆರಿ ಹಾರ್ಡ್ ವರ್ಕಿಂಗ್. ಅವರು ದೆರ್ ಆರ್ ಸಮ್ 45 to 50 ಡಿಫ್ರೆಂಟ್ ಐಟಮ್ಸ್, ವೆರೈಟಿ ಆಫ್ ಪರ್ಫಾರ್ಮೆನ್ಸ್ ಅದನ್ನು ತಯಾರು ಮಾಡಿ ರೆಡಿಯಾಗಿದ್ದಾರೆ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರ್ದೇಶಕಿ ಹಾಗೂ ಪ್ರತಿಭಾವಂತ ಕಲಾವಿದೆ
ರಶ್ಮಿ ಬಾರಿಗೆ ಅವರು ಮುಂದಿನ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಲಿಕ್ಕಿದ್ದಾರೆ. ವೆರಿ ಡೆಡಿಕೇಟೆಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್, ಟ್ಯಾಲೆಂಟೆಡ್ ರಶ್ಮಿ ಬಾರಿಗೆ. ವಿತ್ ದ್ಯಾಟ್, ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ರಶ್ಮಿ ಬಾರಿಗೆ.